ಸರ್ ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀರಾ ಸರ್? ಸೂಪರ್. ಸರ್ ನಿಮ್ಮ ಶೋರೂಮ್ ಒಂದು ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಆಕ್ಚುಲಿ ಬಂದ್ಬಿಟ್ಟು ನಮ್ದು ಆಕ್ಚುಲಿ ಬೇರೆ ಕಡೆ ಇತ್ತು. ಇವಾಗ ಇಲ್ಲಿಗೆ ಅಲ್ಲಿ ಜಾಗ ಚಿಕ್ಕದಿತ್ತು ಅಂದ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಮಾಡಿದೀವಿ. ಹೌದಾ? ಇವಾಗ ಯಾಕಂದ್ರೆ ಅಲ್ಲಿ ಒಂದು 10 ಗಾಡಿ 15 ಗಾಡಿ ಹಾಕ್ಬೋದಿತ್ತು. ಇವಾಗ ಒಂದು 25-30 ಗಾಡಿ ಹಾಕೋ ತರ ಬಂದ್ಬಿಟ್ಟು ದೊಡ್ಡದಾಗಿ ಶೋರೂಮ್ ಮಾಡಿದೀವಿ. ಇವತ್ತು ಎಷ್ಟಿದೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? ಇಲ್ಲಿ ಒಂದು 25 ಗಾಡಿ ಇದೆ. ಓಕೆ. ಲೋನ್ ಒಂದು 15-20 ಗಾಡಿ ರೆಡಿ ಆಗ್ತಾ ಇದೆ. ಲೋನ್ ಅಂತ ಬಂದ್ರೆ ಯಾವ ಮಾಡೆಲ್ ಮೇಲೆ ಸಿಗುತ್ತೆ? ಲೋನ್ ಅಂತ ಬಂದ್ರೆ ನಿಮ್ಗೆ 16 ಮೇಲೆ ಯಾವ ಗಾಡಿ ಇದ್ರೂ ಲೋನ್ ಮಾಡ್ಕೊಡ್ತೀವಿ. 16 ಮೇಲೆ ಮಾಡ್ಕೊಡ್ತೀರಾ? ನಿಮ್ ಕಡೆನೇ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಹೌದು, ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ನಮ್ಮ ವ್ಯೂವರ್ಸ್ಗೆ ಆಫರ್ ಅಂತ ಬಂದ್ರೆ ಏನಾದ್ರು ಇದೆಯಾ ಆಫರ್ ನಿಮ್ಮ ಶೋರೂಮ್ ಕಡೆಯಿಂದ? ಆಫರ್ ಅಂದ್ರೆ ನಾವು ಗಾಡಿನೇ ಕಮ್ಮಿ ಪ್ರೈಸ್ ಕೊಡ್ತೀವಿ. ಗಾಡಿನೇ ಕಮ್ಮಿ ಪ್ರೈಸ್. ಇವಾಗ ಓಲಾ ಊಬರ್ ಅದೇನಾದ್ರು ಅಟ್ಯಾಚ್ ಮಾಡ್ಕೊಡ್ತೀರಾ? ಅಟ್ಯಾಚ್ ಮಾಡ್ಕೊಡ್ತೀರಾ? ಸ್ಟಾರ್ಟಿಂಗ್ ಪ್ರೈಸ್ ಏನ್ ರೇಟ್ ಇದೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಡಿಸೈರ್ ಇದೆ 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 3,30,000 ಕೊಡ್ತೀವಿ. 3,35,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಬೇಕು ಅನ್ನೋರಿಗೆ ಈ ಶೋರೂಮ್ಗೆ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ಕೊಡ್ತಾರೆ ಅಂತ ಹೇಳ್ಬೋದು. ಸ್ವಂತ ದುಡಿಮೆ ಮಾಡೋರು ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡೋಣ. ಯಾವ ಪ್ರೈಸ್ ಅಲ್ಲಿ ಇದೆ ಅಂತ ಒಂದು ಬೆಸ್ಟ್ ಕಾರ್ನ ಬನ್ನಿ ನೀವೇ ಕೇಳಿರಿ. 53 ಬ್ಯಾಂಗ್ಳೂರ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಅವಾಗಲೇ ಹೇಳ್ದಂಗೆ. ಸರ್ ಯಾವ ಮಾಡಲ್ ಸರ್ ಇದು? 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಹೌದು. ಆಲ್ಮೋಸ್ಟ್ ಶೋರೂಮ್ ಅಲ್ಲಿ ಸಿಂಗಲ್ ಓನರ್ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. 4 ಅಪೋಲೋ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಕ್ಲಾಸಿಕ್ ಆಗಿದೆ ವೆಹಿಕಲ್ ಬಂದು. ಒರಿಜಿನಾಲಿಟಿ ಏನಿದೆ ಶೋರೂಮ್ ಟೆಸ್ಟ್ ಅಲ್ಲಿ ಕೂಡ ಹಾಗೆ ಸಿಗುತ್ತೆ ವೆಹಿಕಲ್. ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವ್ರ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ಫೈನಲ್ ಟು ಫೈನಲ್ ರೇಟ್ ಹೇಳ್ಬಿಟ್ಟಿದ್ದೀನಿ. ಆಕ್ಚುಲಿ 3,60,000 ಕೋಟ್ ಮಾಡ್ತಾ ಇರೋದು 3,30,000. ಬರೀ 3,35,000 ರೂಪಾಯಿಗೆ ನಿಮ್ಗೆ 30,000, ಅದು 5,000 ರೂಪಾಯಿ ಡಿಸ್ಕೌಂಟ್. 3,30,000 ರೂಪಾಯಿಗೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಮೈಲೇಜ್ ಅಂತ ಬಂದ್ರೆ ಒಂದು ಗುಡ್ ಮೈಲೇಜ್ ಆಗಿರುತ್ತೆ. ಗೊತ್ತಿರುತ್ತೆ ನಿಮ್ಗೆ 20 ಇಂದ 25 ತನಕ ರೀಚ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 7 ಸೀಟರ್ ವೆಹಿಕಲ್ ಬೇಕು ಅಂತ ಹುಡುಕ್ತಾ ಇರೋರಿಗೆ ಕಮ್ಮಿ ಬಜೆಟ್ ಅಲ್ಲಿ ಇದೊಂದು ಮೊರಾಜ್ 19 ಮಾಡಲು 20 ರಿಜಿಸ್ಟ್ರೇಷನ್. ಓಕೆ. 5 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಒಂದು 470 ಕೊಟ್ಬಿಡ್ತೀನಿ ಸರ್. 5 ಲಕ್ಷ ಹೇಳ್ತಾ ಇದ್ದಾರೆ. 4,70,000 ರೂಪಾಯಿಗೆ ಫೈನಲ್ ಆಗುತ್ತೆ. ಒಂದು ದೊಡ್ಡ ಫ್ಯಾಮಿಲಿಗೆ 7 ಇಂದ 8 ಜನ ಕುತ್ಕೊಳ್ಳೋರಿಗೆ, ಊರಿಂದ ಊರಿಗೆ ಹೋಗೋರಿಗೆ, ಸ್ವಂತ ದುಡಿಮೆ ಮಾಡೋರಿಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ತೋರಿಸ್ಕೊಡ್ತೀವಿ, ನೀವು ಕೂಡ ನೋಡ್ಬೋದು. 4 ಟೈರ್ ತುಂಬಾನೇ ಚೆನ್ನಾಗಿದೆ. 60 ಇಂದ 70% ಟೈರ್ ಇದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ಚೆಕ್ ಮಾಡಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು ಸ್ಪೇಸಸ್ ಎಲ್ಲ ಕುತ್ಕೊಳ್ಳೋಕ್ಕೆ ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತೀವಿ. ಗಾಡಿ ಅಷ್ಟೇ ನೀಟಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ಕೂಡ ತಿಳಿಸ್ಕೊಟ್ರು. ಲೋನ್ ಆಗುತ್ತಾ ಸರ್ ಈ ವೆಹಿಕಲ್ಗೆ? ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಸರ್ ಲೋನ್ ಇದು? ಸರ್ ಒಂದು 3-3.5 ಲಕ್ಷ ಲೋನ್ 3 ಲಕ್ಷದಿಂದ 3,50,000 ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ದು ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಿಕೊಡುವಂಥದ್ದು. K51 ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು 5,50,000 ಕೋಟ್ ಮಾಡ್ತಾ ಇದೀನಿ. 5,30,000 ಕೊಡ್ತೀನಿ. 5,30,000 ರೂಪಾಯಿಗೆ ಮತ್ತೊಂದು ಗಾಡಿ ಸಿಗ್ತಾ ಇದೆ. ಇದು ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ಇದು ಲೋನ್? ಸರ್ ಯಾವುದೇ ಗಾಡಿ ತಗೊಂಡ್ರು 60 to 70% ಲೋನ್ ಆಗುತ್ತೆ. ಬಟ್ ಸ್ವಂತ ಮನೆ ಶ್ಯೂರಿಟಿ ಇರಬೇಕು. ಬಟ್ ಅವ್ರದ್ದಿಲ್ಲ ಅಂದ್ರೂ ಕರ್ನಾಟಕದಲ್ಲಿ ಎಲ್ಲಿದ್ರು ತೊಂದರೆ ಇಲ್ಲ. ಮತ್ತೆ ಅವ್ರದ್ದು ಏನಂದ್ರೆ ಅವ್ರದ್ದಿಲ್ಲ ಅಂದ್ರೂ ಯಾರಾದ್ರೂ ಅಕ್ಕಪಕ್ಕದವ್ರದ್ದು ಅಥವಾ ಅವ್ರ ರಿಲೇಟಿವ್ದು ಯಾರ್ದು ಕೊಡ್ಸಿದ್ರು ನಾನು ಮಾಡ್ಕೊಡ್ತೀನಿ. ಸರ್ ಇದು 2024 ಮಾಡಲು CNG ವಿತ್ ಪೆಟ್ರೋಲ್. ಇದು ಬಂದ್ಬಿಟ್ಟು ನಿಮ್ಗೆ ಅಲಾಯ್ ವೀಲ್ ಕೂಡ ಫಿಟ್ ಆಗಿದೆ. BXI ಮಾಡಲು ಬಟ್ ZXI ಮಾಡಿದ್ದಾರೆ. 1 ಲಕ್ಷ ವರ್ತ್ ಫಿಟ್ಟಿಂಗ್ ಇದೆ. ಸೀಟ್ ಲೆದರ್ ಅಪೋಲ್ಸ್ರಿ ಎಲ್ಲ ಫಿಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ ಇದು 11,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 11,50,000 ಸಾಲದಕ್ಕೆ ಇದು ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಲೈಫ್ ಟೈಮ್ ಟ್ಯಾಕ್ಸ್ 11,50,000 ರೂಪಾಯಿಗೆ ಮಾಡ್ಕೊಡ್ತಾರೆ. ವಿತ್ ಮ್ಯಾಗ್ವಿಲ್ ಕೂಡ ಇದೆ, ಅಲೈನ್ಮೆಂಟ್. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಫ್ರಂಟ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಅಲ್ಲಿ ಟೇಸ್ಟ್ ಏನಿತ್ತು ಅದೇ ತರ ವೆಹಿಕಲ್ ಇದೆ ಇದು. ಯಾರ್ಯಾರು ಈ ಗಾಡಿ ಕೂಡ ಹುಡುಕ್ತಾ ಇದ್ರೆ ಎರ್ಟಿಗಾ ನ್ಯೂ ಸೇಫ್ ತುಂಬಾನೇ ಚೆನ್ನಾಗಿದೆ. ಡಿಮ್ಯಾಂಡ್ ಇರೋ ವೆಹಿಕಲ್ ಬಜಾರಲ್ಲಿ. ಈ ಗಾಡಿ ಕೂಡ ಬಂದು ಇವ್ರ ಶೋರೂಮ್ ಅಲ್ಲಿ ಸಿಗುತ್ತೆ. ಆದಷ್ಟು ಬೇಗ ಅವ್ರು ಕಾಂಟ್ಯಾಕ್ಟ್ ಬಂದು ಈಸಿ ವೆಹಿಕಲ್ ತಗೋಬಹುದು. ಶೋರೂಮ್ ಅಲ್ಲಿ ಎಲ್ಲೋ ಬಡಲ್ದೆ ವೈಟ್ ಬಲ್ಟ್ ಕೂಡ ಅವೈಲೇಬಲ್ ಇದೆ. ಒಂದು ಕಾರು ಸುಜುಕಿ ರೇರ್ಸ್. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಆಕ್ಚುಲಿ ಬಂದ್ಬಿಟ್ಟು ನಾನೇ ಓನ್ ಯೂಸ್ಗೆ ಅಂತ ಇಟ್ಕೊಂಡಿದ್ದು. ನಾನು ಫಾರ್ಚುನರ್ ತಗೊಂಡಿದ್ರಿಂದ ಇವಾಗ ಬಂದ್ಬಿಟ್ಟು ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಸರ್. ಇದು ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ವೆಹಿಕಲ್ ಸರ್. ಓಕೆ. ಮೈಲೇಜ್ ಏನ್ ಕೊಡುತ್ತೆ ಸರ್ ಈ ವೆಹಿಕಲ್? ಸರ್ 25 ಬರುತ್ತೆ. 25 ಮೈಲೇಜ್? ಹೌದು. ಓಕೆ ಸರ್. ಸರ್ ಏನ್ ಹೇಳ್ತಿದ್ದೀರಾ ಸರ್? ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರಿಸ್ಟೋನ್ ಲೆದರ್ ಅಪೋಲ್ಸ್ರಿ ಇದೆ. ಇಂಟೀರಿಯರ್ ನೋಡ್ಬೋದು, ಫುಲ್ ಬ್ಲಾಕ್ ಮಾಡಿಸಿದೀನಿ. ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. 4 ಟೈರ್ ತುಂಬಾನೇ ಚೆನ್ನಾಗಿದೆ. ಇದನ್ನ ಬಿಟ್ಟು ನಿಮ್ಗೆ ವೈಟ್ ಬೋರ್ಡ್ ಅಲ್ಲಿ ಬೇಕಂದ್ರೆ ಈಕೋ ಇದೆ. ಸ್ವಿಫ್ಟ್ 2017 ಮಾಡಲು ಇದೆ. ಈಕೋ ಬಂದ್ಬಿಟ್ಟು 2021 ಮಾಡಲು CNG ವಿತ್ ಪೆಟ್ರೋಲ್. ಇದೇನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು?
ಸರ್ ಇದು ಬಂದ್ಬಿಟ್ಟು 4.5 ಕೊಟ್ಟು ಮಾಡ್ತಾ ಇದೀನಿ. ಹಾ. ಒಂದು 4.30 ಬಂದ್ರೆ ಫೈನಲ್ ಕೊಟ್ಬಿಡ್ತೀನಿ. 4,30,000 ಫೈನಲ್ ಮಾಡ್ಕೊಡ್ತೀರಾ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2016 ಮಾಡಲ್. 2016 ಮಾಡೋರು 4,30,000 ನಿಮ್ಗೆ ಸುಜುಕಿ ರೀಲ್ ಸಿಗ್ತದೆ. ಅದು ಓನೀಸ್ಗೆ ಮಡಿಕೊಂಡಿದ್ದು, ಅವ್ರು ಬೇರೆ ತಗೊಂಡಿದ್ದಾರೆ. ಇದು ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು 2021 ಮಾಡಲು, ಸೆಕೆಂಡ್ ಓನರ್, 5,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 21 ಮಾಡಲ್ ಎಲ್ಲ ಬಂದ್ಬಿಟ್ಟು 6 ಲಕ್ಷ ನೆಗೋಷಿಯಬಲ್ ಇರುತ್ತೆ. ನಾವು 5,50,000 ಫೈನಲ್ ಮಾಡ್ಕೊಡ್ತೀವಿ. 5,50,000 ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಮಾಡೆಲ್ ವೆಹಿಕಲ್, ಟೈರ್ ಕೂಡ ಟೈರ್ ಇದೆ, ಟೈರ್ ಕೂಡ ಅಪೋಲ್ಸರಿ ಇದೆ, CNG ವಿತ್ ಪೆಟ್ರೋಲ್, ಕಂಪ್ನಿ ಫಿಟೆಡ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ನೋಡ್ತಾ ಇದ್ದೀರಾ, ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ 23 ಮಾಡಲು, ಓಕೆ, ಸಿಂಗಲ್ ಓನರ್ ವೆಹಿಕಲ್. ಇದು CNG ವಿತ್ ಪೆಟ್ರೋಲ್. ಓಕೆ, 4 ಪವರ್ ವಿಂಡೋ ಎಲ್ಲ ಫಿಟ್ ಆಗಿದೆ. Okay. ಮತ್ತೆ ಲೆದರ್ ಅಪೋಲ್ಸರಿ ಇದೆ, ಕಂಪ್ನಿ ಫಿಟೆಡ್. ತುಂಬಾ ಚೆನ್ನಾಗಿದೆ ಗಾಡಿ. ಟೈರ್ ಕೂಡ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್. ನೋಡ್ತಾ ಇದ್ದೀರಾ, ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ತಿಳ್ಕೋಣ. ಏನ್ ಕೊಟ್ಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 7 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 7 lakh ನಿಮ್ಗೆ ಫೈನಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ 60-70% ಲೋನ್ ಆಗುತ್ತೆ. ಹೌದು. ನೆಕ್ಸ್ಟ್ ಇದೆ ಸರ್ ಇದು ವೆಹಿಕಲ್. ಸರ್ ಇದು 2022 ಮಾಡಲು, ಹ್ಮ್. ಸಿಂಗಲ್ ಓನರ್ ವೆಹಿಕಲ್. ಹ್ಮ್. ಇದೊಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತೀನಿ. 6,25,000 ಕೊಡ್ತೀನಿ ಸರ್. 6,25,000 ಮತ್ತೊಂದು ಕಾರ್ ಸಿಗ್ತಾ ಇದೆ ನಿಮ್ಗೆ. ಟೈರ್ ಕೂಡ ನೋಡ್ತಾ ಇರ್ಬೋದು, 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ನಿಮ್ಗೆ ಶೋರೂಮ್ ಅಲ್ಲಿ ತಗೊಂಡ್ರೆ ಯಾವುದೇ ₹1 ಖರ್ಚಿಲ್ಲ. ತಗೊಂಡೋಗಿ ದುಡಿಮೆ ಮಾಡ್ಬೇಕು ಅಷ್ಟೇ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಓನರ್ ವೆಹಿಕಲ್. ಓಕೆ, ಇದು ತುಂಬಾ ಚೆನ್ನಾಗಿದೆ. ಇದು ಎಲ್ಲಾ ಗಾಡಿದು ನಾವು ಡಾಕ್ಯುಮೆಂಟ್ ರನ್ ಮಾಡ್ಕೊಡ್ತೀವಿ. ಓಕೆ, ಓಕೆ. ಸರ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಸರ್ 1 lakh ಚೇಂಜ್ ರನ್ ಆಗಿದೆ. 1 lakh ಚೇಂಜ್ ರನ್ ಆಗಿದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಯಾಕಂದ್ರೆ ನಿಮ್ಗೆ ತಿಳಿದಿರೋರು ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬೇಕಾದ್ರೆ ತಗೊಳ್ಬಹುದು, ಅದು ಇರುತ್ತೆ. ಖಂಡಿತ. ಗಾಡಿ ಕೂಡ ನೋಡ್ತಾ ಇದ್ದೀರಾ. ಏನ್ ಕೋಟಿಂಗ್ ಮಾಡ್ತೀರಾ ಸರ್ ಇದು? ಸರ್ ಇದು 3,70,000 ಫೈನಲ್ ಮಾಡ್ಕೊಡ್ತೀನಿ. 3,70,000 ನಿಮ್ಗೆ ಒಂದು ಕಡಿಮೆ ರೇಂಜ್ ಅಲ್ಲಿ ಸಿಗ್ತದೆ. ₹1 ಲಕ್ಷ ಸರ್ ಲೋನ್ ಸಿಗುತ್ತೆ ಇದಕ್ಕೆ? ಲೋನ್ ಸಿಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ಲೋನ್ ಇದು? ಸರ್ ಇದು 60-70% ಲೋನ್ ಆಗುತ್ತೆ. ಲೋನ್ ಸಿಗುತ್ತೆ. ₹3,70,000 ಈ ಗಾಡಿ ಕೂಡ ಸಿಗ್ತಾ ಇದೆ. ಒಂದು 2.5 2.25 ಲೋನ್ ಮಾಡಬಹುದು. ಓಕೆ ಸರ್ ಇದು 2020 ಮಾಡಲು, CNG ವಿತ್ ಪೆಟ್ರೋಲ್. ಓಕೆ, ಇದು ಬಂದ್ಬಿಟ್ಟು 5,50,000 5,40,000 ಕೊಟ್ಬಿಡೋಣ. 5,40,000 ಮಾಡ್ಕೊಡ್ತಾ ಇದ್ದಾರೆ. ಇದು ಕೂಡ ಅಷ್ಟೇ ನಿಮ್ಗೆ 4 ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ತಗೊಂಡು ಹೋಗ್ಬೋದು. ಸರ್ ನೆಕ್ಸ್ಟ್ ಇದೇ ಮಾಡಲ್ ಸರ್ ಇದು? ಸರ್ ಇದು 2019 ಮಾಡಲು, ZDI ಬಟನ್ ಸ್ಟಾರ್ಟ್, ಓಕೆ, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ಇದೊಂದು 7 lakhs ಕೊಟ್ಟು ಮಾಡ್ತಾ ಇದೀವಿ. ಸಿಂಗಲ್ ಓನರ್ ವೆಹಿಕಲ್ 7 lakhs ಕೊಟ್ಟು ಮಾಡ್ತಾ ಇದೀವಿ. 6,70,000 ಮಾಡ್ಕೊಡ್ತೀವಿ. 6,70,000 ಕೊಡ್ತಾ ಇದ್ದಾರೆ. ವಿತ್ ಮ್ಯಾಗ್ಬಿಲ್ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ಸರ್ ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2019 ಮಾಡಲ್, ಸಿಂಗಲ್ ಓನರ್. ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ ಗಾಡಿ. ಯಾರು ಈ ವೆಹಿಕಲ್ ಕೂಡ ಸರ್ಚ್ ಮಾಡ್ತಿದ್ದೀರಾ, ಇವ್ರ ಶೋರೂಮ್ ಬಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೋಬಹುದು. K04 ಬ್ಯಾಂಗ್ಳೂರ್ ವೆಹಿಕಲ್ ಇದು ಕೂಡ. ಸರ್ ನೆಕ್ಸ್ಟ್ ಇದೆಯಾ ಸರ್? ಇದು 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು 4 lakhs ಕೊಟ್ಟು ಮಾಡ್ತಾ ಇದೀನಿ. ಒಂದು 3,70,000 ಕೊಟ್ಬಿಡ್ತೀನಿ. 3,70,000 ಫೈನಲ್ ಮಾಡ್ಕೊಡ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಟೈರ್ ನೋಡ್ತಾ ಇರ್ಬೋದು, ಒಂದು 80-90% ಟೈರ್ ಇದೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಈ ವೆಹಿಕಲ್ ಕೂಡ. ಸರ್ ನೆಕ್ಸ್ಟ್ ಇದೆ ಸರ್ ಮಾಡಲು? ಸರ್ ಇದು 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದೊಂದು 3 lakhs ಫೈನಲ್ ಮಾಡ್ಕೊಳ್ಳೋಣ. 3 lakhs 3 ಲಕ್ಷಕ್ಕೆ ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೋರಿಗೆ ಮತ್ತೊಂದು ವೆಹಿಕಲ್ ಸಿಗ್ತದೆ. K04 ಬ್ಯಾಂಗ್ಳೂರ್ ವೆಹಿಕಲ್. ಇದು ಕೂಡ ನಿಮ್ಗೆ ಟೈರ್ ಕೂಡ ನೋಡ್ತಾ ಇರ್ಬೋದು, 70-80% ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಕಾರ್ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಇದೇ ಮಾಡೋದು ಸರ್ ಇದು? ಸರ್ ಇದು 2018 ಮಾಡಲು, 18 ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು 5 lakh ಕೊಟ್ಟು ಮಾಡ್ತಾ ಇದೀನಿ. ಒಂದು 4,80,000 ಫೈನಲ್ ಮಾಡ್ಕೊಳ್ಳೋಣ ಸರ್. 5 ಹೇಳ್ತಿದ್ರೆ 4,80,000 ಒಂದು ಬೆಸ್ಟ್ ಪ್ರೈಸ್ ಕೂಡ ತಿಳಿಸ್ಕೊಂಡಿದ್ದಾರೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ಇದು ನಿಮಗೆ 70-80% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ತಾ ಇರ್ಬೋದು ನೀವು ಕೂಡ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ. ಲೆದರ್ ಸೀಟ್ ಇದೆ. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿ ನಿಮ್ಗೆ ಡೆಂಟು ಕೂಡ ಇಲ್ಲ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಯಾವ್ದು ಸರ್ ಇದು ವೆಹಿಕಲ್? ಸರ್ ಇದು 2018 ಮಾಡಲ್ ಸರ್. ಓಕೆ, ಇದು 4,80,000 ಮಾಡ್ಕೊಡ್ತೀನಿ. 4,80,000 ಓನರ್ಶಿಪ್ ಸಿಂಗಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ 4,80,000 ಫೈನಲ್ ಮಾಡ್ಕೊಡ್ತಾರೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೋಡ್ತಾ ಇರ್ಬೋದು, ತೋರಿಸ್ಕೊಡ್ತಾ ಇದೀವಿ. ಗಾಡಿ ಅಷ್ಟೇ ಚೆನ್ನಾಗಿದೆ. 4,80,000 ಆಗುತ್ತೆ. 60-70% ಲೋನ್ ಕೂಡ ಆಗುತ್ತೆ ಈ ವೆಹಿಕಲ್ ಗೆ. ಸರ್ ನೆಕ್ಸ್ಟ್ ಅದೇ ಸರ್ ವೆಹಿಕಲ್? ಅದು 17 ಮಾಡಲು, ಅದು 2 race, ಶಾರ್ಟ್ ಡಿಕ್ಕಿ,
ಅದು ಬಂದ್ಬಿಟ್ಟು 4,50,000 ಮಾಡ್ಕೊಳ್ಳೋಣ ಸರ್. 4,50,000ಗೆ ಹೌದು ಸರ್. ಗಾಡಿ ಕೂಡ ನೋಡ್ತಾ ಇದ್ದೀರಾ, ಅದು ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ ಇವ್ರ ಶೋರೂಮ್ ಅಲ್ಲಿ 100% ಟೈರ್ ಇದೆ, 100% ಸಿಗುತ್ತೆ. ಲೋನ್ ಕೂಡ 60 ಇಂದ 70% ತನಕ ಆಗುತ್ತೆ. ಇವ್ರ ಶೋರೂಮ್ ಅಲ್ಲಿ ಒಂದು ಸ್ವಂತ ದುಡಿಮೆ ಮಾಡೋರಿಗೆ ಒಂದು ಬೆಸ್ಟ್ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ರೋಡ್ ನಾವು ಇವಾಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಮುಂಚೆನೆ ತುಂಬಾ ಜನ ಒಂದು ಕಸ್ಟಮರ್ ಎಲ್ಲ ಒಂದು 2-3 ವೆಹಿಕಲ್ಸ್ ತಗೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದೀರಾ ಸರ್, ಇದಿದೆಯಾ ಸರ್? ಅದೆರಡು ಸೇಲ್ ಆಗಿದೆ ಸರ್. ಓಕೆ ಹಾ. ಓಕೆ.